ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಪದಾರ್ಥಗಳಿಗೆ ಎಂದಿಗೂ ಬೆಲೆ ಇಲ್ಲ, ಅದರ ಮೇಲಿಟ್ಟಿರುವ ಪ್ರೀತಿಗೆ ಹೆಚ್ಚಿನ ಬೆಲೆ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮಗೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ಧಾರ್ಮಿಕ ವಿಚಾರಗಳ ಕುರಿತು ನಮ್ಮ ಮುಂದೆ ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಜೀವನದಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಏನಾದರೂ ಕಳ್ಕೊಂಡಿದ್ದೀರಾ, ಅದನ್ನು ಜ್ಞಾಪಿಸ್ಕೋಬೇಕು. ಆಸ್ತಿಯನ್ನು ಕಳ್ಕೊಂಡಿರ್ಬೋದು, ದುಡ್ಡನ್ನು ಕಳ್ಕೊಂಡಿರ್ಬೋದು, ಜೀವನವನ್ನೇ ಕಳ್ಕೊಂಡ್ಬಿಟ್ಟಿರ್ಬೋದು, ದೇಹವನ್ನೇ ಕಳ್ಕೊಂಡಿರ್ಬೋದು, ಪರಿತಪಿಸ್ತಕ್ಕಂಥ ಪ್ರತಿಯೊಂದು ತಂದೆ ತಾಯಿಂದರನ್ನ ಕಳ್ಕೊಂಡಿರ್ಬೋದು, ಮಕ್ಕಳನ್ನ ಕಳ್ಕೊಂಡಿರ್ಬೋದು. ಜೀವನ ಪೂರ್ತಿ ಏನಾದರೂ ಒಂದು ಕಳವಳಿಕೆ ಆಗೋಗಿರ್ತಕ್ಕಂಥ ಯಾರಿಂದ? ಆ ಕೇತುವಿಂದ. ಕೇತು ಸಂಬಂಧವಾಗಿ ಎಷ್ಟೋ ಜನ ಏನೇನು ಪ್ರಾರ್ಥನೆನ ಮಾಡಿದ್ದೀರಾ, ಎಲ್ಲೆಲ್ಲಿ ವಾಕನ್ನು ಕೇಳಿದ್ದೀರಾ, ಯಾವ್ಯಾವ ಕಾಲಕ್ಕೆ ಮಾತನ್ನು ಕೊಟ್ಟಿದ್ದೀರಾ, ಎಲ್ಲವನ್ನ ಮರೆತಿದ್ದೀರಾ, ಯಾವ ಕಾಲಕ್ಕೆ ಋಣವನ್ನು ಇಟ್ಕೊಂಡಿದ್ದೀರಾ, ಯಾವ್ಯಾವ ಕಾಲಕ್ಕೆ ಹರಕೆಯನ್ನು ತೀರಿಸಿಲ್ಲ, ಇದನ್ನೆಲ್ಲ ಋಣಾನುಬಂಧ ರೂಪೇಣ ಅಂತ ಪಶುಪತಿ ಸುತಾಲಯ ಅಂತ ಹೇಳಿ ಎಲ್ಲ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಒಂದೊಂದು ಗೇಟು ತೆಗೆಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ನಾನು. ಈ ಗೇಟ್ಗಳನ್ನು ತೆಗೆಸ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಹೊಸ ಗೇಟ್ಗಳು ನಿಮ್ಮ ಜೀವನದಲ್ಲಿ ಯಾವ ಕಾಲಕ್ಕೂ ಓಪನ್ ಆಗೋದಿಲ್ಲ. ಆದರೆ ಕೇತು ಅಂದರೆ ಆ ದೋಷ, ಆ ಕೇತು ಅಲ್ಲಿ ಏನಿದ್ದಾನೆ ಅವನ ಸಂಬಂಧಪಟ್ಟಿರ್ತಕ್ಕಂಥ ಕಳ್ಕೊಂಡಿರೋ ವಸ್ತುಗಳನ್ನು ಮತ್ತೆ ಸಿಗತ್ತಾ ಸಿಗಲ್ವಾ ಅನ್ನೋಕ್ಕೆ ಒಂದು ಮೂಲ ಮಂತ್ರವಿದೆ. ಆ ಮೂಲ ಮಂತ್ರ ಯಾವತ್ತೋ ಪಾಪ ಪ್ರಶ್ನೆಯನ್ನು ಕೇಳಿದ್ರು, ಯಾರೋ ಪರಿತಪಿಸ್ತಾ ಇದ್ರು, ಆ ಜೀವನದಲ್ಲಿ ಇಂಥ ಒಂದು ಕಳವಳಿಕೆ ಆಗೋಗಿದ್ದಾಗ ಏನು ಮಾಡಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ಪತ್ರದ ಮುಖಾಂತರ ಪರಿಹಾರವನ್ನು ನೀಡಿದ್ವಿ. ಆದರೆ ಆ ಪರಿಹಾರವನ್ನು ಸೂಕ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ತಿಳಿಸಿದಾಗ ಮೂಲ ಮಂತ್ರವನ್ನು ಕೊಡ್ತೀನಿ. ಆ ಮೂಲ ಮಂತ್ರದಲ್ಲಿ ನೀವೇನಾದರೂ ಹೇಳ್ಕೊಂಡ ಪಕ್ಷದಲ್ಲಿ ಖಂಡಿತವಾಗ್ಲೂ ಕಳೆದು ಹೋಗಿದ್ದ ವಸ್ತು ಮತ್ತೆ ವಾಪಸ್ ಸಿಗತ್ತೆ. ಸಿಕ್ಕದೆ ಇದ್ದ ಪಕ್ಷದಲ್ಲಿ ನೀವು ಮಾಡಬೇಕಾದೇನು ಅಂದರೆ ಸುಳಿವಾದರೂ ಸಿಗತ್ತೆ. ಎಷ್ಟು ದಿವಸದಲ್ಲಿ? ಕೇವಲ 9 ದಿವಸದಲ್ಲಿ. ಆ 9 ನವಗ್ರಹಗಳು 9 ದಿವಸದಲ್ಲಿ ನಿಮಗೆ ಖಂಡಿತವಾಗ್ಲೂ ಸುಳಿವು ಸಿಗಿಸುತ್ತೆ. ಎಲ್ಲ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗುತ್ತೆ, ಸಿಗದೇ ಇರತಕ್ಕಂಥ ವಸ್ತು ಸಿಗಕ್ಕೆ ವ್ಯವಸ್ಥೆ ಮಾಡುತ್ತೆ. ಆದರೆ ನೀವುಗಳು ಹೇಳ್ತಕ್ಕಂಥ ಮಂತ್ರ ಏನಾದರೂ ಲೋಪದೋಷವಾಯಿತು, ನೀವೇ ಜೀವನದಲ್ಲಿ ಕಳೆದು ಹೋಗ್ತೀರಾ, ಹುಷಾರ್. ಅದಕ್ಕೋಸ್ಕರ ಈ ಮಂತ್ರಗಳನ್ನು ಸುಮ್ಮನೆ ಸಾಧಾರಣವಾಗಿ ಹೇಳ್ಕೊಳ್ಳೋ ಥರ ಅಲ್ಲ. 9 ದಿವಸದೊಳಗೆ ಆ ವ್ರತವನ್ನು ಮಾಡಬೇಕು. ಹೇಗೆ ಮಾಡಬೇಕು, ಏನನ್ನು ಮಾಡಬೇಕು. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದ ವಸ್ತು ಕೂಡ ಸಿಗತ್ತೆ. ಎಷ್ಟೋ ವರ್ಷದಿಂದ ಕಳೆದು ಹೋಗಿರೋದಿರಲಿ, ಕ್ಷಣ ಮಾತ್ರದಲ್ಲಿ ಕಳೆದು ಹೋಗಿದ್ರೂ ಸಿಗತ್ತೆ. ಯಾವ ಕಾಲಕ್ಕೂ ಮುಂದೆ ಕಳೆದು ಹೋಗುತ್ತೆ ಅನ್ನೋದು ಕೂಡ ಕಳೆದು ಹೋಗದೇ ಇದ್ದ ಹಾಗೆ ಕಾಪಾಡುತ್ತೆ. ಮನೆಯಲ್ಲಿ ವಸ್ತು ವಾಹನಗಳಾಗಿರಬಹುದು, ಯಾವ ಕಾಲಕ್ಕೂ ಆಶ್ರಯ ಆಗಿರ್ತಕ್ಕಂಥ ಯಾವುದೇ ಒಂದು ಜೀವರಾಶಿ ಇರ್ಬೋದು, ನಿಮಗೆ ಈ ಪ್ರಿಯವಾದ ವಸ್ತು ಇರ್ಬೋದು. ಅಥವಾ ಇನ್ನೊಂದು ತಮಾಷೆ ಗೊತ್ತಾ, ಆ ಕೇತು ಏನು ಮಾಡ್ತಾನೆ, ಕಳೆದು ಹೋಗಿರೋದು ಕೂಡ ನಿಮ್ಗೆ ಗೊತ್ತಾಗದೇ ಇದ್ದಾಗೆ ಗೋಪ್ಯವಾಗಿ ಇಟ್ಬಿಡ್ತಾನೆ ರಾಹು ಪಾಪ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಒಂದು 11 ವಾಚ್ಗಳಿತ್ತು ಅಂತ ಇಟ್ಕೊಳ್ಳಿ, ಒಂದು ಕಳೆದು ಹೋದಾಗ 11 ಇದೆಯಲ್ಲ ಗೊತ್ತೇ ಆಗಲ್ಲ. ದಿನನಿತ್ಯ ಅಷ್ಟು ವಾಚ್ಗಳು ನೋಡ್ತಾ ಇದ್ದ ಪಕ್ಷದಲ್ಲಿ ಏನೋ ಒಂದು ಕಳೆದೋಗಿದೆ ಅಂತ ಗೊತ್ತೇ ಆಗದಿದ್ದ ಹಾಗೆ ಮಾಯೆ. ದಿನ ಎಣಸಕ್ಕಾಗಲ್ವಲ್ಲ, ಯಾವತ್ತೋ ಒಂದು ದಿವಸ ಜ್ಞಾಪಕ ಬಂದು ಏನಾದರೂ ಎಣಸಕ್ಕೆ ಹೋಗಿ ಈ ವಾಚ್ ಇಲ್ಲವಲ್ಲ ಅಂದಾಗ ಕಳೆದೋಗಿದೆಯಾ ಅಂತ ಹುಡುಕಕ್ಕೆ ಶುರುವಾದಾಗ ನಿಮ್ಮ ಹಣೆ ಬರ ಏನಾಗಬೇಕು. ಅದಕ್ಕೆ ಹೇಳೋದು, ಪ್ರತಿಯೊಂದು ವಸ್ತುವಲ್ಲೂ ಯಾವ ಕಾಲಕ್ಕೂ ದೇವರುಗಳು ಹೆಚ್ಚಾಗಿರಬಾರ್ದು, ವಾಚ್ಗಳು ಹೆಚ್ಚಾಗಿರಬಾರ್ದು. ಕಾಲಚಕ್ರದಂತೆ ಇದುವರ ತನಕ ಪ್ರತಿಯೊಬ್ಬ ಮನುಷ್ಯ ಬಟ್ಟೆಗಳನ್ನು ಹಾಕೊಂಡ ಹಾಗೆ ಗಡಿಯಾರಗಳನ್ನು ಬದಲಾಯಿಸ್ತಾ ಇರ್ತಾನೆ. ಜೀವನದಲ್ಲಿ ಯಾವ ಕಾಲಕ್ಕೂ ಗಡಿಯಾರಗಳನ್ನು ಹೆಚ್ಚಾಗಿ ಮನೇಲಿ ಇಟ್ಕೊಂತೀರೋ, ಪ್ರತಿಯೊಂದು ಕೋಣೆಯಲ್ಲೂ ಒಂದೊಂದು ಗಡಿಯಾರ. ಕೆಲವರಿಗೆ ಅಭ್ಯಾಸ, ಇಡೀ ಮನೆಗೆ ಒಂದು ಗಡಿಯಾರ ಇದ್ದರೆ ಸಾಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದರೆ ಇಡೀ ಜೀವಮಾನಪೂರಿತವಾಗಿ ಒಬ್ಬ ವೈಜ್ಞಾನಿಕವಾಗಿ ವಿಜ್ಞಾನಿ ಏನು ಹೇಳ್ತಿದ್ದ ಅಂದರೆ, ಆ ಕಾಲದಲ್ಲಿ ಒಂದು ಜೀವಂತವಾದ ಟವರ್ ಅಂತ ಇರ್ತಿತ್ತು, ಅದು ಕೇತು ಮುಖಾಂತರ. ಅಂದರೆ ಇಡೀ ಭೂಮಂಡಲದಲ್ಲಿ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾಗ ಒಂದು ಕ್ಷೇತ್ರಕ್ಕೆ ಇಡೀ ಒಂದು ವಾಚ್ ಟವರ್. ಆ ವಾಚ್ ಟವರ್ ಇದ್ದಾಗ ಆ ಗಡಿಯಾರದಲ್ಲಿ ಸೂಚನೆ ಮಾಡ್ತಾ ಇದ್ದಿದ್ದು ಇಡೀ ಊರಿಗೆ ಗಂಟೆಯನ್ನು ಬಾರಿಸಿದಾಗ ಆ ಊರು ಓಹೋ ಇಷ್ಟು ಸಮಯವಾಯಿತು, ಎಲ್ಲ ಅವರವರ ಕೆಲಸ ಕಾರ್ಯಗಳು. ಕೆಲವರು ಅದಕ್ಕಿಂತ ಹಿಂದೆ ಹೋಗದ ಪಕ್ಷದಲ್ಲಿ ಸೂರ್ಯನ ಕಾಂತಿ ಮುಖಾಂತರವಾಗಿ ಕೇತುವ ಮುಖಾಂತರ ಗಡಿಯಾರ ನಡೆಯೋದೇ ಕೇತು ಕುಜನ ಮುಖಾಂತರ. ಕುಜನು ನಿಂತು ಹೋದರೆ ಕಾಲಚಕ್ರ ನಿಂತು ಹೋಗುತ್ತೆ. ಅದಕ್ಕೆ ತಲೆಯ ಮೇಲೆ ಇರತಕ್ಕಂಥ ಗಡಿಯಾರದ ಕೆಳಗೆ ನೀವು ನಡೆದರೆ ಏನಾಗತ್ತೆ?